ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಸಂಜೀವಿನಿ ಕೆಎಸ್ಆರ್ಎಲ್ಪಿಎಸ್, ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲೂಕು, ಲಕ್ಷ್ಮೀ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಆಲೆಟ್ಟಿ ಇವರ ಆಶ್ರಯದಲ್ಲಿ ಐಎಫ್ಸಿ ಯೋಜನೆಯಡಿಯಲ್ಲಿ ನೂತನವಾಗಿ ಪ್ರಾರಂಭಿಸಲಿರುವ ಬಾಳೆ ದಿಂಡು ನಾರು ತಯಾರಿಕಾ ಘಟಕದ ಕಿರುಪರಿಚಯ ಹಾಗೂ ಯೋಜನೆಯ ಪ್ರಕ್ರಿಯೆ. ಬೆಳೆ ಕೊಯ್ಲಿನ ನಂತರ ಸಾಮಾನ್ಯವಾಗಿ ತ್ಯಾಜ್ಯವೆಂದು ಪರಿಗಣಿಸಲಾಗುವ ಬಾಳೆ ಗಿಡದ ದಿಂಡು ಇಂದು ಮೌಲ್ಯಯುತ ಸಂಪನ್ಮೂಲವಾಗಿ ಪರಿವರ್ತನೆಯಾಗುತ್ತದೆ. ಬಾಳೆ ತೋಟದಲ್ಲಿ ಗಿಡಗಳನ್ನು ಕತ್ತರಿಸುವ ಮೂಲಕ ನಾರು ಉತ್ಪಾದನಾ ಪ್ರಕ್ರಿಯೆ ಆರಂಭವಾಗುತ್ತದೆ. ಕತ್ತರಿಸಲಾದ ಬಾಳೆ ದಿಂಡುಗಳನ್ನು ಸಂಗ್ರಹಿಸಿ ನಾರು ಉತ್ಪಾದನಾ ಘಟಕಕ್ಕೆ ಸಾಗಿಸಲಾಗುತ್ತದೆ. ಈ ಮೂಲಕ ರೈತರಿಗೆ ಹೆಚ್ಚುವರಿ ಆದಾಯದ ಅವಕಾಶ ಸೃಷ್ಟಿಯಾಗುತ್ತದೆ. ಘಟಕದಲ್ಲಿ ದಿಂಡಿನ ಹೊರಪದರ ಮತ್ತು ಒಳಪದರಗಳನ್ನು ಪ್ರತ್ಯೇಕಿಸಲಾಗುತ್ತದೆ. ನಾರು ಸಮೃದ್ಧವಾಗಿರುವ ಪದರಗಳನ್ನು ಆಯ್ದು ಮುಂದಿನ ಹಂತಕ್ಕೆ ಕಳುಹಿಸಲಾಗುತ್ತದೆ. ಆಯ್ದ ದಿಂಡಿನ ಪದರಗಳನ್ನು ನಾರು ತೆಗೆಯುವ ಯಂತ್ರದಲ್ಲಿ ಸಂಸ್ಕರಿಸಲಾಗುತ್ತದೆ. ಯಂತ್ರವು ದಿಂಡಿನಿಂದ ಉತ್ತಮ ಗುಣಮಟ್ಟದ ನಾರನ್ನು ಬೇರ್ಪಡಿಸುತ್ತದೆ. ಪಡೆಯಲಾದ ನಾರನ್ನು ಶುಚಿಯಾಗಿ ತೊಳೆಯುವ ಮೂಲಕ ಅದರಲ್ಲಿರುವ ಉಳಿದ ಕಸ ಮತ್ತು ತೇವಾಂಶವನ್ನು ತೆಗೆದುಹಾಕಲಾಗುತ್ತದೆ. ತೊಳೆದ ನಾರನ್ನು ಸೂರ್ಯನ ಬೆಳಕಿನಲ್ಲಿ ಅಥವಾ ಒಣಗಿಸುವ ವ್ಯವಸ್ಥೆಯಲ್ಲಿ ಒಣಗಿಸಲಾಗುತ್ತದೆ. ಈ ಪ್ರಕ್ರಿಯೆಯಿಂದ ನಾರು ಹೆಚ್ಚು ಬಾಳಿಕೆ ಬರುವಂತಾಗುತ್ತದೆ. ಒಣಗಿದ ನಾರನ್ನು ಅದರ ಉದ್ದ, ಬಣ್ಣ ಮತ್ತು ಗುಣಮಟ್ಟದ ಆಧಾರದ ಮೇಲೆ ವಿಂಗಡಿಸಲಾಗುತ್ತದೆ. ಉತ್ತಮ ಗುಣಮಟ್ಟದ ಬಾಳಿನಾರಿನಿಂದ ಹಗ್ಗ, ಚಾಪಿ, ಕೈಚೀಲ, ಅಲಂಕಾರಿಕ ವಸ್ತುಗಳು ಹಾಗೂ ವಿವಿಧ ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ತಯಾರಿಸಲಾಗುತ್ತದೆ. ನಾರು ಬೇರ್ಪಡಿಸುವ ಸಂದರ್ಭದಲ್ಲಿ ಹೊರಬರುವ ಬಾಳೆ ದಿಂಡಿನ ರಸವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಲಾಗುತ್ತದೆ. ಈ ರಸವು ಸಾವಯವ ಕೃಷಿಗೆ ಅಮೂಲ್ಯ ಸಂಪನ್ಮೂಲವಾಗಿದೆ. ಸಂಗ್ರಹಿಸಿದ ಬಾಳೆ ದಿಂಡಿನ ರಸವನ್ನು ಜೈವಿಕ ದ್ರವಗೊಬ್ಬರವಾಗಿ ಸಂಸ್ಕರಿಸಿ ರೈತರಿಗೆ ಒದಗಿಸಲಾಗುತ್ತದೆ. ಇದು ಬೆಳೆಗಳ ಬೆಳವಣಿಗೆಗೆ ಸಹಕಾರಿಯಾಗುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಬಾಳೆ ದಿಂಡಿನ ರಸವು ನೈಸರ್ಗಿಕ ಡಿಟಾಕ್ಸ್ ಪಾನೀಯವಾಗಿದ್ದು, ದೇಹದಲ್ಲಿನ ಅನಗತ್ಯ ತ್ಯಾಜ್ಯಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಕುಶಲಕರ್ಮಿಗಳು ಬಾಳೆನಾರಿನ ಹಗ್ಗವನ್ನು ಹೆಣೆದು ಸುಂದರವಾದ ಬುಟ್ಟಿಗಳನ್ನು ತಯಾರಿಸಲಾಗುತ್ತದೆ. ಇವು ದೀರ್ಘಕಾಲ ಬಾಳಿಕೆ ಬರುವುದರ ಜೊತೆಗೆ ಪರಿಸರ ಸ್ನೇಹಿಯೂ ಆಗಿವೆ. ಬಾಳೆನಾರಿನ ವಿಶೇಷ ಹೆಣಿಗೆ ತಂತ್ರದ ಮೂಲಕ ಆಕರ್ಷಕ ಟೋಪಿಗಳನ್ನು ತಯಾರಿಸಲಾಗುತ್ತದೆ. ಇವು ಫ್ಯಾಷನ್ ಹಾಗೂ ನೈಸರ್ಗಿಕ ಜೀವನ ಶೈಲಿಯ ಸಂಕೇತವಾಗಿವೆ. ಬಾಳೆನಾರಿನಿಂದ ಹ್ಯಾಂಡ್ ಬ್ಯಾಗ್ಗಳು, ಫೈಲ್ ಫೋಲ್ಡರ್ಗಳು, ಡೋರ್ ಮ್ಯಾಟ್ಗಳು, ಟೇಬಲ್ ಮ್ಯಾಟ್ಗಳು, ಅಲಂಕಾರಿಕ ವಸ್ತುಗಳು, ಹೂವಿನ ಕುಂಡಿಗಳ ಹೊದಿಕೆಗಳು, ಪೆನ್ ಸ್ಟ್ಯಾಂಡ್ಗಳು ಮತ್ತು ಉಡುಗೊರೆ ವಸ್ತುಗಳನ್ನು ಸಹ ತಯಾರಿಸಬಹುದು. ತಯಾರಾದ ಪ್ರತಿಯೊಂದು ಉತ್ಪನ್ನವನ್ನು ಗುಣಮಟ್ಟದ ಮಾನದಂಡಗಳ ಆಧಾರದ ಮೇಲೆ ಪರಿಶೀಲಿಸಿ ಮಾರುಕಟ್ಟೆಗೆ ಕಳುಹಿಸಲು ಸಿದ್ಧಪಡಿಸಲಾಗುತ್ತದೆ. ಈ ಉತ್ಪನ್ನಗಳು ಸ್ಥಳೀಯ ಮಾರುಕಟ್ಟೆ, ಪ್ರದರ್ಶನಗಳು, ಕರಕುಶಲ ಮೇಳಗಳು ಹಾಗೂ ಆನ್ಲೈನ್ ವೇದಿಕೆಗಳ ಮೂಲಕ ಗ್ರಾಹಕರನ್ನು ತಲುಪುತ್ತವೆ. ಪರಿಸರ ಸ್ನೇಹಿ ಉತ್ಪನ್ನಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ ಮಹಿಳಾ ಉದ್ಯಮಿಗಳಿಗೆ ಹೊಸ ಆದಾಯದ ಮಾರ್ಗಗಳನ್ನು ತೆರೆದಿದೆ. ತ್ಯಾಜ್ಯದಿಂದ ಸಂಪತ್ತಿನತ್ತ, ಬಾಳೆ ದಿಂಡಿನಿಂದ ಮೌಲ್ಯವರ್ಧಿತ ಉತ್ಪನ್ನಗಳವರೆಗೆ ಇದು ಕೇವಲ ಉತ್ಪಾದನೆಯ ಕಥೆಯಲ್ಲ, ಗ್ರಾಮೀಣ ಮಹಿಳೆಯರ ಸಬಲೀಕರಣ, ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಯಶೋಗಾಥೆಯಾಗಿದೆ.